ನಮಸ್ತೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು ಸ್ಕ್ವೇರ್ಸ್ ಮತ್ತೆ ಸ್ಕ್ವೇರ್ ರೂಟ್ಸ್ ಇವತ್ತು ಚಾಪ್ಟರ್ನ ಶುರು ಮಾಡ್ತಾ ಹೋಗೋಣ. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ಕ್ವೇರ್ಸ್ ಅಂತ ಅಂದ್ರೆ ಏನಪ್ಪ, ಒಂದು ನಂಬರು ಇನ್ನೊಂದು ಸಲ ಅದೇ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಅದನ್ನ ನಾವು ಸ್ಕ್ವೇರ್ ಅಂತ ಹೇಳ್ತೀವಿ ಅಲ್ವಾ. ಇನ್ನು ಜಿಯೋಮೆಟ್ರಿಕಲಿ ಹೇಳೋದಾದ್ರೆ ಈ ತರ ಒಂದು ಆಲ್ ಫೋರ್ ಸೈಡ್ಸ್ ಏನಿರುತ್ತೆ ಅದು ಈಕ್ವಲ್ ಇದ್ದಾಗ ಅದನ್ನ ಸ್ಕ್ವೇರ್ ಅಂತ ಹೇಳ್ತೀವಿ. ಇನ್ನು ಅದರ ಏರಿಯಾ ಬಂದು ಲೆಂತ್ ಇಂಟು ಬ್ರೆಡ್ತ್ ಅಂತ ತಗೊಂಡಾಗ ಏನಾಗುತ್ತೆ, ಎ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಇದನ್ನೆಲ್ಲ ಜಾಮೆಟ್ರಿಯಲ್ಲಿ ನೋಡೋಣ. ಸದ್ಯಕ್ಕೆ ಅರ್ಥಮೆಟಿಕ್ ರಿಲೇಟೆಡ್ ಏನಿದೆ ಅದನ್ನ ನೋಡ್ತಾ ಹೋಗೋಣ. ಸೊ ಸ್ಕ್ವೇರ್ ಅಂತ ಅಂದ್ವಿ, ಏನಂತ ಹೇಳಿದೆ, 1 into 1 = 1 ಸ್ಕ್ವೇರು, 2 into 2 ವಿಲ್ ಬಿ 2 ಸ್ಕ್ವೇರು 4, 3 into 3 ವಿಲ್ ಬಿ 3 ಸ್ಕ್ವೇರ್ 9. ಈ ತರ 1, 4, 9, 16, 25, 36 ಇದನ್ನ ನಾವೇನಂತ ಹೇಳ್ತೀವಿ, ಸ್ಕ್ವೇರ್ ನಂಬರ್ ಅಂತ ಹೇಳ್ತೀವಿ, ಇಲ್ವಾ ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂತ ಹೇಳ್ತೀವಿ. ಓಕೆನಾ, ಇವೆಲ್ಲ ನೀವು ಸ್ಕೂಲಿಂದಾನೇ ತಿಳ್ಕೊಂಬಂದಿರ್ತೀರ, ನಿಮ್ಗೂ ನೆನಪಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ಏನು ಟಾಪಿಕ್ಗಳು ಅಂದ್ರೆ ಮೈನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೋಡ್ತಾ ಹೋಗೋಣ. ಏನು ಪಾಯಿಂಟು ಇಲ್ಲೇನಂತ ಹೇಳ್ತಾನೆ ನೋಡಿ, ಇಫ್ ಎ ನ್ಯಾಚುರಲ್ ನಂಬರ್ ಎಂ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎನ್ ಸ್ಕ್ವೇರ್. ಓಕೆ, ಎಮ್ನ ನಾವು ಏನಂತ ಎಕ್ಸಾಂಪಲ್ ತಗೊಳ್ಳೋಣ, 25 ಅಂತ ತಗೊಳ್ಳೋಣ, ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ಸೊ ಇದನ್ನ ಏನಂತ ಎಕ್ಸ್ಪ್ರೆಸ್ ಮಾಡ್ಬೋದು, ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎನ್ ಸ್ಕ್ವೇರ್, ಏನಂತ 5 ಸ್ಕ್ವೇರ್ ಅಂತ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಓಕೆ, ಅಸ್ಯೂಮ್ ಮಾಡಿ ಇವಾಗ 36 ಅನ್ನೋ ನಂಬರು ಎಮ್ 36 ಅಂತ ತಗೊಂಡ್ರೆ ಇದನ್ನ ಎನ್ ಸ್ಕ್ವೇರ್ ಏನಂತ ರೆಪ್ರೆಸೆಂಟ್ ಮಾಡ್ಬೋದು, 6 ಸ್ಕ್ವೇರ್ ಅಂತ ಮಾಡ್ಬೋದು. ಅದೇ ಇವಾಗ 49 ಅಂತ ತಗೊಂಡ್ರೆ ಇಲ್ಲಿ ನಾನೇನಂತ ಮಾಡ್ಬೋದು, 7 ಸ್ಕ್ವೇರ್ ಅಂತ ಮಾಡ್ಬೋದು. ಓಕೆ, ಆ ಥರ ವೇರ್ ಎನ್ ಈಸ್ ಆಲ್ಸೋ ಎ ನ್ಯಾಚುರಲ್ ನಂಬರ್. ಓಕೆ, ದೆನ್ ಎಮ್ ಈಸ್ ಅ ಸ್ಕ್ವೇರ್ ನಂಬರ್ ಅಂತ ಹೇಳ್ತೇನೆ. ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ ಅಷ್ಟೇ. ಈಗ ಫಸ್ಟ್ ಆಫ್ ಆಲ್ ನಿಮಗೆ ನ್ಯಾಚುರಲ್ ನಂಬರ್ ಅಂದ್ರೆ ಗೊತ್ತಿರಬೇಕು. ಏನ್ ನ್ಯಾಚುರಲ್ ನಂಬರ್ ಅಂದ್ರೆ 1 ಇಂದ 1, 2, 3, 4, 5, 6 ಇಂದ ಇನ್ಫಿನಿಟಿವರೆಗೂ 1 ಇಂದ ಸ್ಟಾರ್ಟ್ ಮಾಡಿದ್ರೆ ಅದು ನ್ಯಾಚುರಲ್ ನಂಬರು. ಇಲ್ಲಪ್ಪ ನಾನು 0ಇಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, 0, 1, 2, 3, 4. ಈಗ ಇದನ್ನ ನಾವು ಹೋಲ್ ನಂಬರ್ ಅಂತ ಹೇಳ್ತೀವಿ. ಯಾವಾಗ ನಾವು 0ನ ಬಿಟ್ಟು 1ರಿಂದ ಎಣಿಕೆ ಸ್ಟಾರ್ಟ್ ಮಾಡ್ತೀವಿ ಅವಾಗ ಅದು ನ್ಯಾಚುರಲ್ ನಂಬರ್. 0ನ ಇನ್ಕ್ಲೂಡ್ ಮಾಡಿದಾಗ ಅದನ್ನ ಹೋಲ್ ನಂಬರ್ ಅಂತ ಹೇಳ್ತಾರೆ. ಓಕೆ, ಸಿಂಪಲ್ ಆಯ್ತು. ಹಾಗಿದ್ರೆ ನೆಕ್ಸ್ಟ್ ಏನಂತ ಹೇಳ್ತಾನೆ, ಈಗ ಪರ್ಫೆಕ್ಟ್ ಸ್ಕ್ವೇರು ಆ ನಂಬರ್ನ ನಾವು ಎನ್ ಸ್ಕ್ವೇರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೋದಾ ಮಾಡೋಕ್ಕಾಗಲ್ವಾ ಅಷ್ಟೊಂದು ಹೇಳ್ತಾ ಇದ್ದಾನೆ. ಹಾಗಿದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೇಳ್ತಾನೆ ನೋಡಿ, 32 ಸ್ಕ್ವೇರ್ ನಂಬರು ಹೌದೋ ಅಲ್ವೋ ಅಂತ ಕೇಳ್ತಾನೆ. ಅಂದ್ರೆ ಎಮ್ ಅನ್ನ ಅವನು 32 ಕೊಡ್ತಾ ಇದ್ದಾನೆ ಅಂದ್ರೆ ನಾವು ಇದನ್ನ ಏನಂತ ಎನ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಮಾಡೋಕ್ಕಾಗತ್ತಾ? ಈಗ 4 ಸ್ಕ್ವೇರು 16, 5 ಸ್ಕ್ವೇರು 25 ಬರುತ್ತೆ, ಅದು 32ಗಿಂತ ಕಡಿಮೆ ಇದೆ 25. ಓಕೆ, 6 ಸ್ಕ್ವೇರ್ ನೋಡೋದಾದ್ರೆ 6 6 36, ಸೊ 32 36ಗಿಂತ ಕಡಿಮೆ ಇದೆ. ಅಂದ್ರೆ ಅರ್ಥ ಏನು, 32 ಸ್ಕ್ವೇರ್ ನಂಬರ್ ಅಲ್ಲ. ಏನಕ್ಕೆ, ಎನ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸಿಂಪಲ್ಲು. ಸರ್ ಇದನ್ನ ಬೇರೆ ತರ ಮಾಡ್ಬೋದಾ, ಲೈಕ್ ಇವಾಗ 32 ಅಂತ ಇದೆ, ಇವಾಗ ಇದ್ರ ಮಧ್ಯ ಬರುತ್ತೆ ಅಂತಂದ್ರೆ 5 ಪಾಯಿಂಟ್ ಸಮಥಿಂಗ್ ಎಷ್ಟೋ ಬರುತ್ತೆ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಬಂದ್ಬಿಡ್ತು. ನಾವು ನ್ಯಾಚುರಲ್ ನಂಬರ್ ಅಲ್ಲಿ ಮಾತ್ರನೇ ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ಓಕೆ, ಏನಿಲ್ಲ, ಇವು ಸಿಂಪಲ್ ಪ್ರಾಪರ್ಟೀಸು, ಇವನ್ನ ನೆನಪಲ್ಲಿ ಇಟ್ಕೋಬೇಕು. ಈಗ ಏನ್ ಹೇಳ್ತೀನಿ ಇದು ಇಂಪಾರ್ಟೆಂಟ್, ಎಕ್ಸಾಂಪಲ್ ಕೇಳ್ತಾನೆ. ಆಯ್ತಾ, ಏನಂತ ಕೇಳ್ತಾನೆ ನೋಡಿ, ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್ ನಂಬರ್. ಏನ್ ಪ್ರಾಪರ್ಟಿ ಅಂದ್ರೆ, ಈಗ ನೋಡಿ ಇಲ್ಲಿ 1. ಓಕೆ, ಈಗ 1 ಸ್ಕ್ವೇರ್ ಮಾಡಿದೆ ಅಂದ್ರೆ ಎನ್ ಸ್ಕ್ವೇರ್, ಇದು ಎಮ್. ಓಕೆ, 1 ಸ್ಕ್ವೇರ್ನ ಏನು, 1 ಸ್ಕ್ವೇರ್ ಮಾಡಿದ್ರೆ 1 ಆಗುತ್ತೆ, 2 ಸ್ಕ್ವೇರ್ ಮಾಡಿದ್ರೆ 4, 3 ಸ್ಕ್ವೇರ್ ಮಾಡಿದ್ರೆ 9, 4 ಸ್ಕ್ವೇರ್ 16, 25, 36, 49, 64, 81, 100 ಹೀಗೆ ಹೋಯ್ತು. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ನೋಡ್ಬೋದು, ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ನಂಬರ್ ಪರ್ಫೆಕ್ಟ್ ಸ್ಕ್ವೇರ್ ಏನಿರುತ್ತೆ, ಈ ಯೂನಿಟ್ ಡಿಜಿಟ್ ಏನಂತ ಅಂತೀವಿ, ಆ ಯೂನಿಟ್ ಡಿಜಿಟ್ 1 ಇರುತ್ತೆ, 4 ಇರುತ್ತೆ, 9 ಇರುತ್ತೆ, 6 ಇರುತ್ತೆ, 5 ಇರುತ್ತೆ, ಮತ್ತೆ ಈ 6 ಇಲ್ಲಿ ರಿಪೀಟ್ ಆಗಿದೆ, 9 ಇಲ್ಲಿ ರಿಪೀಟ್ ಆಗಿದೆ, 4 ಇಲ್ಲಿ ರಿಪೀಟ್ ಆಗಿದೆ,
ಒನ್ನು ಇಲ್ಲಿ ರಿಪೀಟ್ ಆಗಿದೆ, ಝೀರೋನು ಇರುತ್ತೆ. ಓಕೆ, ಇದರಿಂದ ಏನು ಅರ್ಥ ಆಗ್ತಾ ಇದೆ, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಏನಿರುತ್ತೆ, ಯೂನಿಟ್ ಡಿಜಿಟ್ ಯಾವಾಗಲೂ ಈ 6 ನಂಬರ್ಗಳನ್ನ ಒಳಗೊಂಡಿರುತ್ತೆ. ಅಸ್ಯೂಮ್ ಮಾಡ್ಕೊಳ್ಳಿ, ಇವಾಗ ಯಾರೋ ಒಬ್ಬ ಬಂದ 213695 ಓಕೆ, ಈ ಥರ ಏನೋ ಒಂದು ಆಗ್ತಾ, ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಏನಪ್ಪ ಈ ನಂಬರು ಪರ್ಫೆಕ್ಟ್ ಸ್ಕ್ವೇರಾ ಅಂದರೆ, ಇವಾಗಲೇ ನೋಡಿದ್ವಲ್ಲ ಏನಂತ ಹೇಳಿದೆ, ಎನ್ ಸ್ಕ್ವೇರ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕಾಗುತ್ತೋ ಆಗಲ್ವಾ ಅಂತ. ಈಗ ನಿಮಗೆ ಚಾನ್ಸಸ್ ಎಷ್ಟಿರುತ್ತೆ, 50-50% ಇದ್ರೂ ಇರ್ಬೋದು, ಇಲ್ದಲೇನೂ ಇರ್ಬೋದು, ಗೊತ್ತಿಲ್ಲ. ಬಟ್ ಯೂನಿಟ್ ಡಿಜಿಟ್ 9 ಇರೋದ್ರಿಂದ ಚಾನ್ಸಸ್ ಇದೆ ಗುರು, ಇದ್ರೂ ಇರ್ಬೋದು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳ್ಬೋದು ನೀವು. ಅದೇ ಏನಾದರೂ ಯೂನಿಟ್ ಡಿಜಿಟ್ 2, 3, 7, 8 ಇಂದ ಎಂಡ್ ಆಗ್ತಾ ಇದೆ ಅಂದರೆ ಬರ್ದಿಟ್ಕೊಳ್ಳಿ, ಅದು ಸ್ಕ್ವೇರ್ ನಂಬರ್ ಅಲ್ಲ. ಅದು ನೋಡ್ತಿದ್ದಾಗೆ ನೀವು ಹೇಳ್ಬಿಡ್ಬೋದು, ನೋಡಪ್ಪ ಇದು ಸ್ಕ್ವೇರ್ ನಂಬರ್ ಅಲ್ಲ, ಅಷ್ಟೇ. ಈ ಪಾಯಿಂಟು ಇಂಪಾರ್ಟೆಂಟು, ನೀವು ನೆನಪಲ್ಲಿ ಇಡಬೇಕು. ಎಕ್ಸಾಮಲ್ಲಿ ಕೇಳ್ತಾನೆ. ಎಕ್ಸಾಮಲ್ಲಿ ಹೆಂಗೆ ಕೇಳ್ತಾನೆ ಅಂದರೆ, ಚೆಕ್ ವೆದರ್ ಫಾಲೋಯಿಂಗ್ ನಂಬರ್ ಪರ್ಫೆಕ್ಟ್ ಸ್ಕ್ವೇರ್ ಆರ್ ನಾಟ್, ಅಥವಾ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್, ಅಥವಾ ಆ ಥರ ಕೇಳಿ ಒಂದು 4 ಆಪ್ಷನ್ ಕೊಡ್ತಾನೆ. 4 ಆಪ್ಷನ್ ಅಸ್ಯೂಮ್ ಮಾಡ್ಕೊಳ್ಳಿ. ಈಗ ಬೇಕಾದರೆ ಇದೊಂದನ್ನು ಬಿಟ್ಬಿಡಿ. ಇಲ್ಲಿ ಕೊಟ್ಟಿದ್ದಾನೆ. ಈ ಕೊಟ್ಟಿರೋದ್ರಲ್ಲಿ ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೋದು ಅಂತಂದ್ರೆ ಏನು ಹೇಳ್ತೀರಾ ನೋಡಿ. 3 ಇದೆ, 8 ಇದೆ, 2 ಇದೆ. 2, 3, 7, 8 ಈ ನಂಬರ್ಗಳು ಯೂನಿಟ್ ಡಿಜಿಟ್ ಬಂತು ಅಂದರೆ ಅದೇನಾಗುತ್ತೆ, ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಸೊ ಆನ್ಸರ್ ಏನು, 1069. ಸಿಂಪಲ್ಲು, ಇಷ್ಟೇ ಟಾಪಿಕ್ಕು. ಇದ್ರ ಮೇಲೆ ಪಕ್ಕ ಒಂದು ಕ್ವಶನ್ ಇರುತ್ತೆ. ಓಕೆ ಫೈನ್, ನೆಕ್ಸ್ಟು ನೋಡೋಣ. ಸೊ ನೆಕ್ಸ್ಟ್ ನೋಡಿ, ಇಫ್ ನಂಬರ್ ಆಸ್ 1 or 9 ಇನ್ ಯೂನಿಟ್ಸ್ ಪ್ಲೇಸ್, ದೆನ್ ಇಟ್ ಸ್ಕ್ವೇರ್ ಎಂಡ್ಸ್ ಇನ್ 1. ಅಂದರೆ ಈಗ ಎನ್ ಸ್ಕ್ವೇರ್ ಅಂತಿದೀವಲ್ಲ, ಈಗ ಎನ್ ನಾನು 1 ಅಂತ ತಗೊಂಡ್ರೆ 1 ಸ್ಕ್ವೇರ್ ಮಾಡಿದ್ರೆ ಎಮ್ ಅಲ್ಲಿ ಏನಾಗುತ್ತೆ, 1 ಇರುತ್ತೆ ಯೂನಿಟ್ ಡಿಜಿಟ್. ಈ ಕಡೆ 0-1 ಅನ್ಕೊಳ್ಳೋಣ. ನೋಡಿ, ಲೆಫ್ಟಿಗೆ ಹಾಕಿದ್ರೆ 0ನ ಅದು 1 ಅಂತಾನೆ ಕನ್ಸಿಡರ್ ಮಾಡ್ತೀವಿ, ರೈಟಿಗೆ ಹಾಕ್ಬಿಟ್ರೆ ಅದು 10 ಹೋಗ್ಬಿಡುತ್ತೆ. ಈಗ 9 ಸ್ಕ್ವೇರ್ ಅಂತ ತಗೊಂಡ್ರೆ ಇದನ್ನ ನಾನು 81 ಅಂತ ಬರೆದ್ರೆ ಯೂನಿಟ್ ಡಿಜಿಟ್ 1 ಅಂತಾನೆ ಬರುತ್ತೆ. ಈ 11 ಸ್ಕ್ವೇರ್ ಅಂತ ತಗೊಂಡೆ, ಆಯ್ತಾ, ಯೂನಿಟ್ ಡಿಜಿಟ್ ಇಲ್ಲೇನಿದೆ 1 ಇದೆ, 1 ಸ್ಕ್ವೇರ್, ಅಗೇನ್ ಇದು 121 1 ಬರುತ್ತೆ. ಅಗೇನ್ ಇಲ್ಲಿ 9 ಸ್ಕ್ವೇರ್, ಓಕೆ, 19 ಸ್ಕ್ವೇರ್ ಅಂತ ಅಂದ್ರೆ 361, 9 9s 81, ಅವಾಗ್ಲೂ ನಮ್ಗೆ 1 ಬರುತ್ತೆ. ಏನ್ ಹೇಳೋದಕ್ಕೆ ಬರ್ತಾ ಇದ್ದಾನೆ, ನೀವು ತಗೊಳ್ಳೋ ಅಂತ ಎನ್ ಸ್ಕ್ವೇರ್, ಎನ್ ನಂಬರ್ ಏನಿದೆ ಅದರ ಯೂನಿಟ್ 1 ಅಥವಾ 9 ಇತ್ತು ಅಂತಂದ್ರೆ ಅದರ ಪರ್ಫೆಕ್ಟ್ ಸ್ಕ್ವೇರ್ ಎಮ್ ಏನಿರುತ್ತೆ ಅದರ ಯೂನಿಟ್ ಡಿಜಿಟು 1 ಇದ್ದೇ ಇರುತ್ತೆ. ಕ್ವಶನ್ ಏನಂತ ಕೇಳ್ತಾನೆ, ಸಿಂಪಲ್ ಆಗಿ ಹಿಂಗೆ ಆಗ್ತಾನೆ, ಏನಂತ ನೋಡ್ರಪ್ಪ, ನಿಮ್ಮ ಹತ್ರ ಒಂದು ನಂಬರ್ ಇದೆ, ಅದು ಎಮ್ ಅಂತ ಕನ್ಸಿಡರ್ ಮಾಡಿ, ಅದರ ಯೂನಿಟ್ ಡಿಜಿಟ್ 1 ಇದೆ. ಹಾಗಿದ್ರೆ ಅದನ್ನ ಎನ್ ಸ್ಕ್ವೇರ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡೋದಾದ್ರೆ ಆ ಎನ್ ನ ಯೂನಿಟ್ ಡಿಜಿಟ್ ಏನಿರಬಹುದು, ಅರ್ಥ ಮಾಡ್ಕೊಳ್ಳಿ. ಎಮ್ ಪರ್ಫೆಕ್ಟ್ ಸ್ಕ್ವೇರ್, ಓಕೆ, ಎಮ್ ಬಂದು ಪರ್ಫೆಕ್ಟ್ ಸ್ಕ್ವೇರು, ಅದರ ಯೂನಿಟ್ ಡಿಜಿಟ್ 1 ಇದೆ. ಅದನ್ನ ನಾನು ಎನ್ ಸ್ಕ್ವೇರ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಹೋದಾಗ ಆ ಎನ್ ನ ಯೂನಿಟ್ ಡಿಜಿಟ್ ಏನಿರ್ಬೋದು, 1, 9, 1 or 9, 4, 5, 9 ಓನ್ಲಿ, ಅಥವಾ ಇಲ್ಲಿ 1 ಓನ್ಲಿ ಅಂತನಾದ್ರೂ ಅನ್ಕೊಳ್ಳಿ, 5 ಬದಲು. ಈ ತರ ಕೊಟ್ಟ, 1 ಓನ್ಲಿ, 9 ಓನ್ಲಿ, 1 or 9, 4 ಓನ್ಲಿ, ಈ ತರ 4 ಆಪ್ಷನ್ ಕೊಟ್ಟ. ಇಷ್ಟೇ ಕ್ವಶನ್ ಹಾಕೋದವನು. ಬೇಸಿಕ್ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದೆಯೋ ಇಲ್ವೋ ಅನ್ನೋದನ್ನ ಅವ್ನು ಚೆಕ್ ಮಾಡ್ತಾನೆ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, 1 ಸ್ಕ್ವೇರ್ ಅಂದ್ರೂ 1 ಬರುತ್ತೆ, 9 ಸ್ಕ್ವೇರ್ ಅಂದ್ರೂ 1 ಬರುತ್ತೆ. ಆನ್ಸರ್ ಏನು, 1 or 9. ಓಕೆ ಫೈನ್.